ಎಂಟರ್ಟೈನ್ ಮಾಡಲ್ಲ. POPನ ಬ್ಯಾನ್ ಮಾಡಿ ತುಂಬ ದಿನ ಆಗಿದೆ. ಇದೆಲ್ಲ ನಿಮಗೂ ಮೀಡಿಯಾವ್ರಿಗೂ ಗೊತ್ತು. ಮೀಡಿಯಾ ಅವರು ಇದನ್ನು ಎಲ್ಲ ಕಡೆ ನೋಡಿದ್ದೀರಾ. ಮಿನಿಸ್ಟ್ರಿಗೂ ಗೊತ್ತಿದ್ರು ವಿಚಾರ. ಆದರೆ ಅದು ಹೆಂಗಿಂದ POP ಬಂತು ಅನ್ನೋದು ನನಗಂತೂ ಗೊತ್ತಿಲ್ಲ. POP ಅಂತೂ ಅಲ್ಲ. ನಾನು 100% ಐ ಕ್ಯಾನ್ ಅಶ್ಯೂರ್ ದಟ್. ಅದು ಫೈಬರ್ ಆಗಿರ್ಬೋದು, ಇಲ್ಲ ಮೆಟಲ್ ಆಗಿರ್ಬೋದು, ಬ್ರಾನ್ಸ್ ಆ ಥರ ಮೆಟಲ್ ಆಗಿರ್ಬೋದು. ಇನ್ನು DC ಅವ್ರ ಹತ್ರ ಅದು ಹೆಂಗೆ DC ಅವರು ಇದ್ರ POP ಅಂತ ಡಿಕ್ಲೇರ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಜೊತೆಗೆ DC ಅವರು ಯಾವ ಆದೇಶದ ಮೇಲೆ, ಯಾವ ಸರ್ಕ್ಯುಲರ್ ಮೇಲೆ ಡೈರೆಕ್ಟಾಗಿ ಇದನ್ನು ತೆರವು ಮಾಡಿ ಅಂತೇಳಿ DC ಅವರು ಯಾವುದೋ ಆದೇಶ ಹೊರಡಿಸಿಲ್ಲ. ಏನು ತೆರವು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಂತ. ಅದು ಹೆಂಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅವರು ಈ ಥರ ಸ್ಟೆಪ್ ತಗೊಂಡ್ರೆ ಗೊತ್ತಿಲ್ಲ. ಇದೆಲ್ಲ ನಾನು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಹೈಕೋರ್ಟಲ್ಲಿ ಫೈಟ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲೇ ನ್ಯಾಯಾಲಯಕ್ಕೆ ಮಿಸ್ಗೈಡ್ ಮಾಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ, POP ಅಂತ. ನನಗಿರೋ ಮಾಹಿತಿ ಪ್ರಕಾರ POP ಸ್ಟ್ಯಾಚ್ಯೂಗಳು ಈ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ಯಾಕಂದರೆ ನಾನು ಸ್ಟ್ಯಾಚ್ಯೂಗಳನ್ನ ಪರ್ಚೇಸ್ ಮಾಡುವಾಗ ತುಂಬ ಕಡೆ ಓಡಾಡಿ ಎಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನು, ನಮಗೂ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ, ಅವನ್ನೆಲ್ಲ ಅಪ್ರೋಚ್ ಮಾಡಿದ್ದೀನಿ. ಅವರು ಕಾನೂನಾತ್ಮಕವಾಗಿ ಯಾವ ರೀತಿ ಇದನ್ನು ತಗೊಂಡು ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಜೊತೆಗೆ ಜಿಲ್ಲಾ ಆಡಳಿತಕ್ಕೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಏನು ನೀವು ಈ ಹೈಕೋರ್ಟ್ ಆರ್ಡ್ರು ಅಂತ ಹೇಳ್ತೀರಲ್ಲ, ನೋಡಿ ಇಲ್ಲಿ ನೋಡ್ಬೋದು, ಹೈಕೋರ್ಟ್ ಆರ್ಡ್ರ್ ಮೇಲೆ ಸ್ಟ್ಯಾಚ್ಯೂವನ್ನು ತೆಗೆದಿದ್ದೀವಿ, ತೆರವು ಮಾಡಿದ್ದೀವಿ ಅನ್ನೋದನ್ನು ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ನಿನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ, ಹೈಕೋರ್ಟ್ ಆರ್ಡ್ರನ್ನ ಪಾಲನೆ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ನೀವು ನೋಡ್ಬೋದು, ಏನು ಒಬ್ಬ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ. ನಾನು ಇನ್ನೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ, ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ. ಈತ ಒಂದು ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಫೈಲ್ ಮಾಡ್ತಾನೆ. ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಸ್ಟ್ಯಾಚ್ಯೂ ಇಟ್ಟಿರೋದು, ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅಂತೆ, ಕರ್ಗೋಗ್ತಾ ಇದೆ ಅಂತೆ. ಸ್ಟ್ಯಾಚ್ಯೂ ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ. ಒಂದು ಪ್ರಶ್ನೆ ಏನಂತಂದರೆ, ನನಗೆ ದತ್ತಕ್ಕೆ ತಗೊಂಡಿರೋ ನನ್ನನ್ನೇ ಸೆಪ್ಟೆಂಬರಿಂದ ಒಳಗಡೆ ಬಿಡ್ತಾ ಇಲ್ಲ. ಗೌತಮ್ ರೆಡ್ಡಿನ ಹೆಂಗೆ ಒಳಗಡೆ ಬಿಟ್ಟರು? ಗೌತಮ್ ರೆಡ್ಡಿ ಏನಾದರೂ ಒಳಗಡೆ ಹೋಗಿ ನೋಡಿದಾನ? ಇಲ್ಲ, ಅಲ್ಲಿ ಬಟ್ಟೆ ಸುತ್ತಿದ್ದಾರೆ, ಏನು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ಯಾಚ್ಯೂನ ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ. ಈ ಗೌತಮ್ ರೆಡ್ಡಿ ಅನ್ನೋನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾನೆ ಹೆಂಗೆ ಗೊತ್ತು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಫೈಬರೇ ಆಗಿರ್ಬೋದು, ಇಲ್ಲ ಬ್ರಾನ್ಸೇ ಆಗಿರ್ಬೋದು, ಯಾರಿಗೆ ಗೊತ್ತು? ಹೆಂಗೆ ಈತನ ಡಿಕ್ಲೇರ್ ಮಾಡ್ತಾನೆ? ಅದು ನೋಡಿ ನೀವು ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಗೌತಮ್ ರೆಡ್ಡಿ ಯಾರು ಅಲ್ಲ, ನಮ್ಮ ಸಚಿವರ ರಿಲೇಟಿವು, ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ. ನೀವು ನೋಡ್ಬೋದು. ನಾನು ಇದನ್ನು ನೋಡಿ, ಇವಾಗ ಇದು ಆರ್ಡ್ರ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನು ಈ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅಂತ ಫೈಲ್ ಮಾಡ್ತಾರೆ. ನಮ್ಮ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದು ಹೋಗುತ್ತೆ, ಆ ಬೆಂಚ್ಗೆ ಈ ಒಂದು ಪಿಟಿಷನ್ ಹೋಗುತ್ತೆ. ಚೀಫ್ ಜಸ್ಟಿಸ್ ಅವರು ಉಗಿದು ಈ ಥರ ಪಿಟಿಷನ್ಸ್ನ ನಾವು ಎಂಕರೇಜ್ ಮಾಡಲ್ಲ. ಈತನೇನಂತ ಫೈಲ್ ಮಾಡ್ತಾನೆ, ಗೌತಮ್ ರೆಡ್ಡಿ ಅನ್ನೋನು ಬಿಸಿಲು ಬಿದ್ದು ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ, ಅದರಿಂದ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅಲ್ಲಿ ಇಡೋದು ಸೂಕ್ತ ಅಲ್ಲ ಅಂತ ಗೌತಮ್ ರೆಡ್ಡಿ ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತಾನೆ, PILನ. ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಉಗಿದು ಅಕಾರ್ಡಿಂಗ್ ಟು ದಿಸ್ ಪಿಟಿಷನ್ ಈಸ್ ಡಿಸ್ಮಿಸ್ಡ್, ಈ ಥರ ಪಿಟಿಷನ್ಸ್ನ ಎಂಟರ್ಟೈನ್ ಮಾಡಲ್ಲ, ಹ್ಯಾಸ್ ನಾಟ್ ಎಂಟರ್ಟೈನ್ಡ್. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಅಕಾರ್ಡಿಂಗ್ ಟು ದ ಪಿಟಿಷನ್ ಈಸ್ ಡಿಸ್ಮಿಸ್ಡ್ ಆರ್ ನಾಟ್ ಎಂಟರ್ಟೈನ್ಡ್, ಈ ಥರ ಪಿಟಿಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿ ಸ್ಟ್ರೈಟಾಗಿ ಮೆನ್ಷನ್ ಮಾಡ್ತಾರೆ. ಪಿಟಿಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿದಾಗ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ. ಏನಂತ? ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರೇಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಇರುತ್ತೆ 17/12/2012. ಆ ಸರ್ಕ್ಯುಲರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ನೋಡಿ. ಆ ಸರ್ಕ್ಯುಲರ್ ಸಮೇತ ನಾನು ಇಲ್ಲೇ ಇದೆ, ನಿಮಗೆ ಕೊಡ್ತೀನಿ ನೋಡಿ. ಎಲ್ಲ ಮಾರ್ಗಸೂಚನೆಗಳು ಸರ್ಕ್ಯುಲರ್ ನಿಮಗೂ ಪ್ರೆಸ್ಸಿಗೆ ಇವಾಗ ರಿಲೀಸ್ ಮಾಡ್ತೀನಿ. ಯಾವುದ್ರಲ್ಲೇ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡೋದಕ್ಕೆ ಕೊಟ್ಟಿರಲ್ಲ. ಯಾವ ರೀತಿ ಪರ್ಮಿಷನ್ ಅಲಾಟ್ ಮಾಡಿಕೊಡ್ಬೇಕು ಅನ್ನೋದನ್ನು ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನೋಡ್ಬೋದು ತಾವೆಲ್ಲರೂ. ಇದು ನಾನು ನಿಮಗೆ ಒಂದು ಸರ್ಕ್ಯುಲರ್ ಒಂದು ಕಾಪಿನ ಕೊಡ್ತೀನಿ, ನೀವು ತೋರಿಸಿ. ಇವಾಗ ಹೇಳಿ, ಯಾವ ಚಿಕ್ಕ ಮಗುಗೆ ತೋರಿಸಿದ್ರು, ಯಾವೊಬ್ಬ ವಿದ್ಯಾರ್ಥಿಗೆ ತೋರಿಸಿದ್ರು ಅರ್ಥ ಆಗುತ್ತೆ. ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಅರ್ಥ ಆಗಿಲ್ವಾ ಇದು?
ಅವರು ಫೈಲ್ ಮಾಡ್ತಾರೆ. ಗೌತಮ್ ರೆಡ್ಡಿ ಅವನೊಂದು ಫೈಲ್ ಮಾಡ್ತಾನೆ, ಏನು PILನ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ, ಅದು ತೆರವು ಮಾಡಿ ಅಂತ. ಈ ಪಿಟಿಷನ್ಸ್ನ ಎಂಕರೇಜ್ ಮಾಡಲ್ಲ ಕೋರ್ಟ್ ಅಂತ ಡಿಸ್ಮಿಸ್ ಮಾಡತ್ತೆ. ಅಲ್ಲೇ ಒಂದು ಯಾರಿಗಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇರೋನಿಗೆ ಅರ್ಥ ಆಗತ್ತೆ ಈ ಪಿಟಿಷನ್ ಏನು ಹೇಳತ್ತೆ ಅಂತ. ಹೇಳಿದ್ಮೇಲೆ ಸರ್ಕ್ಯುಲರ್ 2012 ಸರ್ಕ್ಯುಲರ್ನ ಫಾಲೋ ಮಾಡಿ ಅಂತ ಹೇಳಿ ಕೋರ್ಟಿಂದಾನೇ ಆರ್ಡರ್ ಕೊಡ್ತಾರೆ. ಏನಂತ ಆರ್ಡರ್ ಕೊಡ್ತಾರೆ ಅನ್ನೋದನ್ನ ಸರ್ಕ್ಯುಲರಲ್ಲಿ ನೀವು ನೋಡ್ಬೋದು. ಆ ಸರ್ಕ್ಯುಲರ್ನ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅಂತ ಟೋಟಲಿ ಕಂಪ್ಲೀಟಾಗಿ ಹೈಕೋರ್ಟ್ನೇ ಮಿಸ್ಲೀಡ್ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ. ಈ ಕೃಷ್ಣಪ್ಪ ಅವರು ನನಗೆ ನಾನು ಅವ್ರ ಹತ್ರ ಮಾತಾಡಿ ವಿಚಾರಣೆ ಮಾಡಿದೆ. ಅದು ಮೆಟಲ್ ಬ್ರಾನ್ಸ್ ಅಂತ ಹೇಳ್ತಾರೆ. ಅದೇ ಆತನೇ ನಿಮಗೆ ನಾಳೆ ನಾಳಿದ್ದು ಕರೆದು ಪ್ರೆಸ್ ಮೀಟು ಮಾಡ್ಬೋದು, ನನಗೆ ಗೊತ್ತಿಲ್ಲ. ಆತ ನನಗೆ ಹೇಳಿದ್ದಾನೆ. ಇದನ್ನೆಲ್ಲ ಬೇಸಿಸ್ ಮಾಡಿಕೊಂಡು ಯಾವ್ಯಾವ ಅಧಿಕಾರಿ ಇದ್ರೊಳಗಡೆ ಶಾಮೀಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವು ಮಾಡೋಕ್ಕೆ ರೆಡಿ ಆಗಿದ್ರೋ ಅವ್ರ ವಿರುದ್ಧ ಎಲ್ಲ ನಾನು ಕಾನೂನಾತ್ಮಕವಾಗಿ ಹೈಕೋರ್ಟಲ್ಲಿ ಫೈಲ್ ಮಾಡ್ತೀನಿ. ಇವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಇಲ್ಲ, ಅವನೊಂದು ಮಾತು ಹೇಳ್ತಾನೆ, ನಾನು ಮೊನ್ನೆ ಕೇಳಿಸ್ಕೊಂಡೆ, ಯಾರೋ ನನ್ನ ಸ್ನೇಹಿತರು ನನಗೆ ಕೇಳಿಸಿದ್ರು. ನವೀನು ಬೋವಿ ಜನಾಂಗಕ್ಕೆ ಸೇರಿದವನು, ಅವ್ರಿಗೆ ಬೇಕಾಗಿರೋಂಥ ಅವರು ಕುಲದೇವರು ಮತ್ತೊಂದು ಶಿವಯೋಗಿ ಸಿದ್ದರಾಮೇಶ್ವರ ಅವರು, ಅವನೆಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದಕ್ಕೆ ಏನು ಸಂಬಂಧ, ಅವನು ಅಂಬೇಡ್ಕರ್ಗೆ ಏನಕ್ಕೆ ಅಂಬೇಡ್ಕರ್ನ ಇರೋಕ್ಕೋಸ್ಕರ ಏನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಯೋಗ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ವೋ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಅಂಥ ಸಂವಿಧಾನದ ಅಡಿಯಲ್ಲೇ ಇಡೀ ನಮ್ಮ SC ST ಅಲ್ಲಿ ಏನು ಉಪಜಾತಿಗಳಿದೆಯೋ ಅವ್ರು ಕೊಟ್ಟಿರೋವಂಥ ರಿಸರ್ವೇಷನಲ್ಲೇ ಇವತ್ತು ಬದುಕ್ತಾ ಇರೋದು, ಅವ್ರು ಕೊಟ್ಟಿರೋವಂಥ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು. ಇಡೀ ಪ್ರಪಂಚದಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಏನೋ ತುಂಬ ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನಂದರೆ ಅದು ಮಾತಾಡಿದ್ರು, ಅದೆಲ್ಲ ಕೇಳಿಸೋದು ಬೇಡ ಬಿಡಿ. ಇದನ್ನು ಕೇಳಿಸ್ಕೊಳ್ಳಿ. ಇವಾಗ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಿ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಲಿ. ನಾನೇನು ಹೇಳಲ್ಲ, ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ನಾನೇನು ಹೇಳಲ್ಲ. ಜನತೆನೇ ಡಿಸೈಡ್ ಮಾಡಲಿ. ಏನು ಈ ಪ್ರತಿ ಒಂದು ಸಲಿನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಂದು ಸಂಪೂರ್ಣ ಬೆಂಬಲ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲಾಗಿ ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತೆಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವ. ಅವ್ರ ಬಾಯಲ್ಲಿ ಬಂದಿರೋವಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಕೇಳಿಸಿದ್ದೀನಿ. ಮತ್ತು ಸಚಿವರಾದ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನೀವು ಎಲ್ಲೋದ್ರೂ JK ಕೃಷ್ಣಾರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ, ಅವ್ರ ಹಿಂದೆ ಇದ್ದಾರೆ, ಮಾಜಿ ಶಾಸಕರು ಇವ್ರ ಹಿಂದೆ ಇದ್ದಾರೆ, ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ. ಅಣ್ಣ ಸುಧಾಕರಣ್ಣ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ. ನಾವು JK ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸ್ಬೇಕನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಅಥವಾ ನಿಮ್ಮನ್ನು ಬೈಬೇಕು, ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮನೂ ನಾವು ಮಾಡ್ತಾ ಇಲ್ಲ. ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ನೀವು ಕೈ ಹಾಕಿರೋದ್ರಿಂದ ಅವ್ರ ಪುತ್ಥಳಿ ಇನ್ಸ್ಟಾಲ್ ಮಾಡೋಕ್ಕೆ ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಕೀ ಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನು ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತು ಹೇಳ್ತೀನಿ, ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರಾ, ಏನಂತ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು, ಅದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ, ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ, ಇವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ. ಅಣ್ಣ, ನಾವು ದಲಿತರೇ ಆಗಿರ್ಬೋದು, ನಾವು ಬಡವರೇ ಆಗಿರ್ಬೋದು, ನಮಗೂ ಸ್ವಾಭಿಮಾನ ಅನ್ನೋದಿದೆ. ಯಾರೋ ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲ ಅಣ್ಣ. ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ. ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ? ನೋಡೋಣ, ನೀವು ನಮ್ಮ ಎಮೋಷನ್ನ ಟಚ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದು ಬೇಡ. ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ, ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ. ಲೀಗಲ್ಲಾಗೆ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂನ ನಾವು ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲೇ ಆಗಲಿ, ನೀವೇ ಬನ್ನಿ, ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿಕೊಡಿ. ಜೊತೆಗೆ ಯಾರೋ ಒಬ್ಬ ಅಯೋಗ್ಯ, ಅವನಿಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ರೆಡ್ಡಿ ಅವರು
ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತಾರೆ. ಈ ಮೊನ್ನೆ ನೀವು ನೋಡ್ಬೋದು ನಮ್ಮ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮತ್ತು ನಿನ್ನೆ ಎಲ್ಲ ಒಂದು ಮಾತು ಹೇಳ್ತಾರೆ. ನನ್ನ ಹತ್ರ ಬಂದಿದ್ದರು, ನನ್ನ ಹತ್ರ ಬಂದುವಾಗ ನನ್ನ ಮನೆಗೆ ಬಂದಿದ್ದರು, ನನ್ನ ಹತ್ರ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ, ಏನೇ ಹೇಳಿದ್ದೀನಿ ಅಂದರೆ, ಎಲ್ಲ ಲೀಗಲ್ಲಾಗಿ ಪರ್ಮಿಷನ್ ತಗೊಂಡು ನೀವು ಸ್ಟ್ಯಾಚ್ಯೂ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಒಮ್ಮೆ ನೀವೆಲ್ಲರೂ ಕೇಳ್ಬೋದು, MC ಸುಧಾಕರ್ ರೆಡ್ಡಿ ಅವ್ರ ಮನೆ ಹತ್ರ ಹೋದುವಾಗ ಯಾವ ರೀತಿ ಮಾತಾಡಿದ್ರು, ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು ಅಂತ ಎಲ್ಲರೂ ದಯವಿಟ್ಟು ಇನ್ನು ಸ್ವಲ್ಪ ಕೇಳಿ. ಕೇಳಿಸ್ಕೊಂಡ್ರಾ?